ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಟಿವಿ ನ್ಯೂಸ್ಗೆ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಯಾವ ರೀತಿ ಫೈರಿಂಗ್ ಆಯಿತು ಮುತ್ತಪ್ಪ ರೈ ಮಗನ ಮೇಲೆ? ಎಲ್ಲಿದ್ದರು ಅವರು? ಯಾವ ರೀತಿ ದಾಳಿ ಮಾಡಿದರು? ಯಾವ ರೀತಿ ಪ್ಲಾನ್ ಮಾಡಿದರು? ಪೊಲೀಸರು ಎಲ್ಲ ವಿವರಗಳಿಗೆ ಬೆನ್ನು ಹತ್ತಿದ್ದಾರೆ. ಈಗ ಬಿಡದಿ ಮನೆ ಬಳಿ ಪೊಲೀಸ್ ಪರಿಶೀಲನೆ ಮುಂದುವರೆದಿದೆ. ಅವರೆಲ್ಲ ಕೂತಿದ್ರು, ಏನು ಎತ್ತ, ಅಲ್ಲಿಂದ ಬಂದವರು ಯಾರು, ಹೋದವರು ಯಾರು, ಸುತ್ತಮುತ್ತ ಇರುವಂಥ ಈ CCTV ಕ್ಯಾಮ್ರಾದ ಫುಟೇಜ್ ಏನು ಹೇಳುತ್ತೆ, ಫೈರಿಂಗ್ ಹೇಗೆ ಆಯಿತು, ಫೈರಿಂಗ್ ಮಾಡೋದಂಥ ಬಗೆ ಹೇಗೆ, ಕೈಗೆ ಮೂಗಿಗೆ ಗಾಯ ಆಗಿದ್ದು, ಜೊತೆಗೆ ಕಾರಲ್ಲಿ ಏನೇನು ಸಿಕ್ತು, ಇದೆಲ್ಲದರ ಬಗ್ಗೆನೂ ಕೂಡ ಇದಕ್ಕೆ ಸಂಬಂಧಪಟ್ಟಂಗೆ ಅವರ ವಕೀಲರೊಬ್ಬರು ಮಾತಾಡಿದ್ದಾರೆ. ಏನು ಹೇಳ್ತಾರೆ ಬನ್ನಿ ನೋಡೋಣ. ನಾವು ನೋಡ್ತಾ ಇದ್ದೀವಿ ಎಷ್ಟರ ಮಟ್ಟಿಗೆ ಏನೇನು ಆಯಿತು ಅನ್ನೋದ್ರ ವಿವರಗಳನ್ನು. ಬಂದಂಥ ವ್ಯಕ್ತಿ ಮತ್ತೇನೋ ಮರ್ತೆ ಅಂಥೇಳಿ ಹೋಗಿದ್ದು, ಆಮೇಲೆ ನಿಧಾನಕ್ಕೆ ಬಂದಿದ್ದು. ಯಾವಾಗಲೂ ಕೂಡ ಈತನಿಗೆ ಡ್ರೈವಿಂಗ್ ಮಾಡೋದೊಂದು ಹುಚ್ಚು ರಿಕಿಗೆ. ಹೀಗಾಗೇ ಡ್ರೈವಿಂಗ್ ಸೀಟ್ ಮೇಲೇ ಸರಿಯಾದ ರೀತಿಯಲ್ಲಿ ಟಾರ್ಗೆಟ್ ಮಾಡಲಾಗಿತ್ತು. ಅದೃಷ್ಟ ನಟಕಿತ್ತು. ರಿಕಿ ರೈ ಬಚಾವಾದರು. ರಿಕಿ ರೈ ಕೈಗೆ ಮೂಗಿಗೆ ಈಗಾಗಲೇ ವೈದ್ಯರು ಆಪರೇಷನ್ ಮಾಡಿದ್ದಾರೆ. ಸ್ವಲ್ಪ ಎಡವಟ್ಟಾಗಿದ್ದರೂ ಕೂಡ ಗುಂಡು ಎಲ್ಲೆಲ್ಲೇ ಹಾದು ಹೋಗಿಬಿಡ್ತಿತ್ತೋ ಏನೋ. ಯಾಕಂದರೆ ಅದು ಹೋಗಿರೋದು ನೋಡಿ, ಬರುವಂಥ ರಭಸದಲ್ಲಿ ಏನಾದರೂ ಅಡ್ಡ ಬಂದರೆ ಏನಾಗ್ಬೋದು ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್. ಈ ಮೆಟಲ್ ಬಾಡಿನ ಸೀಳಿ ಅದು ಒಳಗಡೆ ಹೋಗಿರೋದು, ಅದಾದಮೇಲೆ ಏನು ಅಂದರೆ ಸೀಟನ್ನು ಸೀಳಿರೋದು, ಕೊನೆಗೇನು ಅಂದರೆ ಈ ರಟ್ಟೆಗೆ ಮತ್ತು ಮೂಗಿಗೆ ಗಾಯ ಆಗಿರೋದು. ಇದೆಲ್ಲದರ ಜೊತೆಗೆ ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನು ಮುಂದುವರಿಸಿದ್ದಾರೆ. ಒಬ್ಬ ವ್ಯಕ್ತಿನ ಅವರು ಠಾಣೆ ಕರ್ಕೊಂಡ್ಬಂದಿದ್ದಾರೆ. ಯಾರ ವ್ಯಕ್ತಿ, ಆತನ ಹಿನ್ನೆಲೆ ಏನು, ಅದು ಯಾವುದನ್ನು ಕೂಡ ಪೊಲೀಸರು ಬಹಿರಂಗಪಡಿಸಿಲ್ಲ. ಬಿಡದಿ ಠಾಣೆಗೆ ವ್ಯಕ್ತಿಯೊಬ್ಬನನ್ನು ಕರ್ಕೊಂಡ್ಬಂದಿದ್ದಾರೆ ಪೊಲೀಸರು. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಿಂದ ಕರ್ಕೊಂಡ್ಬಂದಿದ್ದಾರೆ. ಕಗ್ಗಲೀಪುರ ಠಾಣೆಯ ಇನ್ಸ್ಪೆಕ್ಟರ್ ವೆಂಕಟೇಶ್ ನೇತೃತ್ವದಲ್ಲಿ ಶಿಫ್ಟ್ ಮಾಡಲಾಗಿದೆ. ರಾತ್ರಿ ಬಿಡದಿ ಖಾಸಗಿ ಆಸ್ಪತ್ರೆಗೆ ಈತ ಭೇಟಿ ಕೊಟ್ಟಿದ್ದ. ಘಟನೆ ಆದ ತಕ್ಷಣ ಆಸ್ಪತ್ರೆಗೆ ಬಂದಿದ್ದ. ಇದೇ ಆ ವ್ಯಕ್ತಿ. ಯಾರಿವನು, ಈತನ ವಿವರಗಳೇನು, ಅದನ್ನು ಸ್ವಲ್ಪ ಹೊತ್ತಿಗೆ ಗೊತ್ತಾಗ್ಬೋದು. ಘಟನೆ ಆದ ತಕ್ಷಣ ಈತ ಹೆಂಗೆ ಬಂದ ಆಸ್ಪತ್ರೆಗೆ, ಯಾವ ಕಾರಣದಿಂದ ಬಂದಿದ್ದ, ಈತನಿಗೂ ರಿಕಿಗೂ ಏನು ಸಂಬಂಧ, ಅಥವಾ ಇದೆಲ್ಲ ಪ್ಲಾನ್ ಇದೆಯಲ್ಲ ಅದರ ಹಿಂದೆ ಇವನೇನಾದರೂ ಇರಬಹುದಾ, ಇಂಥ ಹಲವಾರು ಪ್ರಶ್ನೆಗಳು ಪೊಲೀಸರನ್ನ ಕಾಡ್ತಾ ಇವೆ. ಹೀಗಾಗಿಯೇ ವೆಂಕಟೇಶ್ ನೇತೃತ್ವದ ತಂಡ ಈತನನ್ನು ಕರ್ಕೊಂಡ್ಬಂದಿದೆ.